ಯಾವುದೋ ಗಿರ್ಜಾ ಅನ್ನೋ ಹೆಂಗಸು ನಮ್ಮ ಹಿರಣ್ಮಯ್ಯನ ತನ್ನ ಮಗಳು ಅಂತ ಸಾಕ್ತಿದ್ದಾಳೆ ಅನ್ನೋ ವಿಷಯ. ಅವಳನ್ನು ಹುಡುಕ್ತಾ ಇದ್ದೀವಿ, ಅವಳಿಗೆ ಎಲ್ಲೂ ಸಿಗ್ತಾ ಇಲ್ಲ. ನಮ್ಮ ಹಿರಣ್ಮಯ್ಯನ ಕರ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಕಣ್ರಿ. ಹೀಗಾದ್ರೆ ಹೇಗೆ ರಶ್ಮಿ? ನಮ್ಮ ಮಗಳು ಹುಡುಕ್ತೀನಿ ಅಂತ ಹೋಗಿದ್ದೆ, ಆದ್ರೆ ಈಗ ನೋಡಿದ್ರೆ ಪರಿಗೈಲಿ ಬಂದಿದ್ಯಾ. ಇಲ್ಲ ರೀ, ಇನ್ನೇನು ಸಿಕ್ಬಿಡ್ತಾಳೆ. ನಮ್ಗೆಲ್ಲ ದಾರಿಗಳು ಗೊತ್ತಾಗ್ತಿದೆ. ನಮ್ಮ ಹಿರಣ್ಮಯಿ ಸುರಕ್ಷಿತವಾಗಿರೋದಂತೂ ಸತ್ಯ. ಇದೇ ವಿಷಯನ ಎಷ್ಟು ಸಲ ಹೇಳಿ ನಾನು ಸುಮ್ಮನಿಸ್ತೀಯ? ನನ್ನ ಮಗಳು ಎಲ್ಲೋ ಇದ್ದಾಳೆ, ಸುರಕ್ಷಿತವಾಗಿದ್ದಾಳೆ ಅನ್ನೋದು ನನಗೆ ಬೇಕಾಗಿಲ್ಲ. ಅವಳು ನನ್ನ ಕಣ್ಣು ಮುಂದೆ ಇರಬೇಕು ಅಷ್ಟೇ. ಆಯ್ತು, ಆ ಆಸೆ ನನಗೂ ಇಲ್ವಾ? ನಾನು ಮತ್ತೆ ಪೊಲೀಸ್ ಬಟ್ಟೆ ಹಾಕಿದ್ದೆ ಅದೇ ಕಾರಣಕ್ಕೆ. ನಾನು ಹುಡುಕ್ತೀನಿ ಕಣ್ರಿ, ನನಗೆ ಸ್ವಲ್ಪ ಸಮಯ ಕೊಡಿ. ನನಗೆ ಗೊತ್ತು ನಿಮ್ಮ ಸಂಯಮ ಮೀರ್ ಹೋಗಿದೆ ಅಂತ. ಸ್ವಲ್ಪ ತಾಳ್ಮೆ ತೋರಿಸಿ. ಸಾಧ್ಯ ಇಲ್ಲ. ನಿಮ್ಮ ನಂಬಿದ್ರೆ ನನ್ನ ಮಗಳು ನನಗೆ ಸಿಗಲ್ಲ. ನನ್ನ ಮಗಳು ನಾನೇ ಹುಡ್ಕೋತೀನಿ. ನಿನ್ನ ಮೂತಿಗೆ ಪೊಲೀಸ್ ಬಟ್ಟೆ ಬೇರೆ ಕೇಳು ರೀ. ನಿನ್ನ ಹತ್ರ ಆಗಿಲ್ಲ ಅಂದ್ರೆ ಮನೇಲೆ ಇದ್ಬಿಡು. ನನ್ನ ಮಗಳನ್ನ ನಾನೇ ಹುಡ್ಕೋತೀನಿ. ಸುಮ್ನಿರಿ. ಹೀಗೆಲ್ಲ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡಬೇಡಿ. ನಾನು ಹಾಕಿರೋ ಕಾಕಿ ಬಟ್ಟೆಗೆ ಅವಮಾನ ಮಾಡಬೇಡಿ. ಹಿರಣ್ಮಯಿ ನಿಮಗೆ ಹೇಗೆ ಮಗಳು, ಹಾಗೆ ನನಗೂ ಮಗಳು ಕೂಡ. ಅವಳನ್ನ ನಾನು ಹುಡುಕ್ತೀನಿ. ನಿಮ್ಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ, ಹಿರಣ್ಮಯಿನ ಕರ್ಕೊಂಬರ್ದೆ ನಾ ಈ ಮನೆ ಹೊಸಲು ಕೂಡ ತುಳಿಯಲ್ಲ. ಬರ್ತೀನಿ ಅಜ್ಜಿ. ರಶ್ಮಿ, ರಶ್ಮಿ, ಓಂ ಗಂಗಾಂಬಿಕಾಯೈ ನಮಃ. ಓಂ ಜೀವಸಿಂಧುವೇ ನಮಃ. ಓಂ ಪವಿತ್ರತೀರ್ಥಾಯ ನಮಃ. ಓಂ ಪುಣ್ಯಜಲನಿಧಯೇ ನಮಃ. ದೇಶಕ್ರೆ, ಸೌಗಂಧಿಕಾ, ನೋಡು ಮಗು, ಹಿರಣ್ಮಯಿ ಜೀವ ಅಪಾಯದಲ್ಲಿದೆ. ಯಾವ ಕ್ಷಣದಲ್ಲಾದರೂ ಸಮಯ ಸಾಧಿಸಿ ಆ ಖಡ್ಕಿ ಹಿರಣ್ಮಯಿ ಜೀವಕ್ಕೆ ಅಪಾಯ ತಂದೊಡ್ಡೋ ಸಂಭವ ಇದೆ. ದೇಶಕ್ರೆ, ಹೌದು ಮಗು, ಹಿರಣ್ಮಯಿ ಕೈಯಿಂದನೇ ತನ್ನ ಸರ್ವನಾಶ ಅನ್ನೋ ಸತ್ಯನ ವಿರೂಪಾಕ್ಷ ಶಾಸ್ತ್ರಗಳಿಂದ ತಿಳ್ಕೊಂಡ ಮೇಲೆ ಆ ಖಡ್ಕಿ ಈ ಸಾವಿನಿಂದ ತಾನು ಹೇಗಾದರೂ ಬಚಾವಾಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾನೆ. ಅದಕ್ಕೆ ಆ ಹಿರಣ್ಮಯಿನ ಹತ್ಯೆ ಮಾಡಬೇಕು ಅಂತ ಆ ಖಡ್ಕಿ ಬಹಳ ಸಮಯದಿಂದ ಪ್ರಯತ್ನ ಪಟ್ಟಿದ್ದಾನೆ. ಹೌದಾ? ನೋಡು, ಯಾವುದೇ ಕಾರಣಕ್ಕೂ ಆ ಹಿರಣ್ಮಯಿ ಖಡ್ಕಿಯ ಕಣ್ಣಿಗೆ ಬೀಳಬಾರದು. ಹಾಗೇನಾದರೂ ಅವಳು ಬಿದ್ದಿದ್ದೇ ಆದರೆ ಅವಳಿಗೆ ಆ ಖಡ್ಕಿಯಿಂದ ಅಪಾಯ ತಪ್ಪಿದ್ದಲ್ಲ. ಆಗ್ಲಿ ದೇಶಕ್ರೆ, ಆದ್ರೆ ಹೇಳ್ತೀನಿ ಕಂದ, ಮುಂದಿಂದು ಹೇಳ್ತೀನಿ. ಮೊದಲು ನೀನು ಈ ಪವಿತ್ರವಾದ ಕುಡಿಕೆಯನ್ನ ಕೈಗೆ ತಗೋ.
ಪವಿತ್ರ ಕುಡಿಕೆಯಲ್ಲಿ ಗಂಗಾಜಲ ಇದೆ. ಆ ಗಂಗಾಜಲಕ್ಕೆ ಸಲ್ಲಿಸಬೇಕಾದ ಪೂಜೆನೆಲ್ಲ ನಾನು ಈಗಾಗಲೇ ಸಲ್ಲಿಸಿದ್ದೀನಿ. ಅದು ಹಿರಣ್ಮಯಿನ ಯಾವಾಗಲೂ ರಕ್ಷಿಸುತ್ತೆ. ಹೌದಾ ದೇಶಿಕ್ರೆ? ಹೌದು ಕಂದ. ಈ ಪವಿತ್ರ ಜಲ ಇರೋ ಕುಡಿಕೆಯನ್ನ ನಿನ್ನ ಹಿರಣ್ಮಯಿ ಇರೋ ಜಾಗಕ್ಕೆ ತಗೊಂಡು ಹೋದ್ರೆ ಅಲ್ಲಿ ಹಿರಣ್ಮಯಿ ಕಡಿಕೆ ಕಣ್ಣಿಗೆ ಗೋಚರ ಆಗೋದೇ ಇಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಹಿರಣ್ಮಯಿ ಕೂಡ ಅಪಾಯದಿಂದ ಪಾರಾಗ್ತಾಳೆ. ಗೊತ್ತಾಯ್ತು ದೇಶಿಕ್ರೆ. ನೀನು ಆತ್ಮಸಹಿತವಾಗಿ ಈ ಭೂಮಿಯಲ್ಲಿ ಬದುಕಿದ್ದಾಗ ಹಿರಣ್ಮಯಿ ನಿನಗೆ ಶತ್ರುವಾಗಿದ್ಲು. ಆದರೆ ಈಗ ನೀನೇ ಅವಳನ್ನು ಕಾಪಾಡಬೇಕಾಗಿ ಬಂದಿದೆ ನೋಡಿ. ಎಂಥ ವಿಪರ್ಯಾಸ ಅಲ್ಲ. ಹೋಗು ಮಗು, ಹೋಗು, ಹಿರಣ್ಮಯಿನ ಕಾಪಾಡು. ಖಂಡಿತ ದೇಶಿಕ್ರೆ. ನಾನು ಹಿರಣ್ಮಯಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಈ ಸ್ಥಿತಿಲಿದ್ದೀನಿ. ಈಗಲಾದರೂ ಒಳ್ಳೆ ಕೆಲಸ ಮಾಡಿ ನಾನು ಪಾಪ ತೊಳ್ಕೋಬೇಕು. ಕೊಡಿ ದೇಶಿಕ್ರೆ ಆ ಕುಡ್ಕೆನ. ಆಯ್ತು ಕಂದ. ಪಶ್ಚಾತ್ತಾಪಕ್ಕಿನ್ನ ಪ್ರಾಯಶ್ಚಿತ ಇನ್ನೊಂದಿಲ್ಲ. ತಗೋ ಮಗು. ಇನ್ನೀನು ಹೊರಡು ಮಗು. ಅಪಾಯದಲ್ಲಿರೋ ಹಿರಣ್ಮಯಿನ ನೀನು ಕಾಪಾಡು ಹೋಗು. ನಾನಿನ್ ಬರ್ತೀನಿ ದೇಶಿಕ್ರೆ. ಇಷ್ಟೆಲ್ಲ ಒದೆ ತಿಂದು ಮಲಗಿದ್ದೀರ. ಸತ್ತೋಗ್ಬಿಟ್ಟವನೇ. ಮೇಡಮ್, ಮೇಡಮ್, ಏನ್ರಿ? ಇಬ್ರು ಸತ್ತೋಗಿದ್ದಾರೆ ಮೇಡಮ್. ವಾಟ್? ಸತ್ತೋಗಿದ್ದಾರ? ಹೌದು ಮೇಡಮ್. ಏನ್ರಿ ಇದು? ಇದೆಲ್ಲ ಹೇಗಾಯ್ತು? ಗೊತ್ತಿಲ್ಲ ಮೇಡಮ್. ನಾ ಮಾಮೂಲಾಗಿ ಬಂದು ನೋಡಿದೆ, ಇಬ್ರು ಸತ್ ಬಿದ್ದಿದ್ರು ಮೇಡಮ್. ಯಾರಾದ್ರೂ ಒಳಗೆ ಬಂದಿದ್ರಾ? ಯಾರು ಬಂದಿಲ್ಲ ಮೇಡಮ್. ಲಾಕಪ್ ನಾನೇ ತೆಗೆದು ಬಂದೆ. ಅದು ಹೇಗ್ರಿ ಸಾಧ್ಯ? ಯಾರು ಒಳಗೆ ಬರ್ದೆ ಇವ್ರು ಹೇಗ್ರಿ ಸತ್ತು ಹೋಗಿದ್ದಾರೆ? ಇವರಿಬ್ರು ಹೊಡೆದಾಡ್ಕೊಂಡ್ರಾ? ಇಲ್ಲ ಮೇಡಮ್, ಆ ಥರ ಇದ್ರೆ ನಮ್ಗೆ ಶಬ್ದ ಕೇಳಿಸ್ತಾ ಇತ್ತು. ಆ ಥರ ಏನೂ ಇಲ್ಲ ಮೇಡಮ್.
ನೋಡಲಿ. ನೀನಾ ಮತ್ತೆ ಬಂದ್ಬಿಟ್ಯಾ? ಹೌದು ಹಿರಣ್ಮಯಿ. ನೀನೇನಾ ನನ್ನ ಮೈ ಮೇಲೆಲ್ಲ ನೀರು ಸುರಿದಿದ್ದು? ಹೌದು, ನಾನೇ ಸುರಿದಿದ್ದು. ಯಾಕೆ? ನಿನ್ನನ್ನ ದುಷ್ಟರಿಂದ ಕಾಪಾಡಕ್ಕೆ. ಓ, ಅದಕ್ಕೆ ಸುಳ್ಳು ಹೇಳಕ್ ಬಂದೆ ನೀನು? ಇಲ್ಲ ಹಿರಣ್ಮಯಿ, ನಾನು ಸುಳ್ಳು ಹೇಳ್ತಿಲ್ಲ, ಸತ್ಯನೇ ಹೇಳ್ತಾ ಇರೋದು. ನನ್ನ ಹೆಸರು ಹಿರಣ್ಮಯಿ ಅಂತ ಯಾಕೆ ಸುಳ್ಳು ಹೇಳ್ದೆ ನೀನು? ನನ್ನ ಹೆಸರು ಹಿರಣ್ಮಯಿ ಅಲ್ಲ. ಇಲ್ಲ ಹಿರಣ್ಮಯಿ, ನೀನೇ ಹಿರಣ್ಮಯಿ. ನೀನು ಅಮ್ಮ ಅನ್ಕೊಂಡಿರೋ ಗಿರಿಜಾ ನಿನ್ನಮ್ಮ ಅಲ್ಲ. ಅವಳು ನಿನಗೆ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದ್ದಾಳೆ. ನಿನಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಮಾತು ನಂಬು. ಮತ್ತೆ ಸುಳ್ಳ? ನಾನೇ ಅವ್ರ ಮಗಳು. ಇಲ್ಲ, ಅವಳ ಮಗಳು ಕಾವೇರಿ ಸತ್ತೋಗಿದ್ದಾಳೆ. ನಿನ್ನನ್ನೇ ಕಾವೇರಿ ಅಂತ ಹೇಳಿ ಎಲ್ರಿಗೂ ನಂಬಿಸ್ತಾ ಇದ್ದಾಳೆ. ನಿನಗೂ ಅದನ್ನೇ ಹೇಳಿದಾಳೆ. ನಿನಗೆ ಹಳೆದೆಲ್ಲ ಮರ್ತೋಗಿದೆ ಹಿರಣ್ಮಯಿ. ನೀನು ಚಕ್ರಪುರಿ ಊರಿನವಳು. ನಿನ್ನಪ್ಪ ಅಮ್ಮ ಬೇರೆನೇ ಇದ್ದಾರೆ. ನಿನ್ನ ಬಳಗನೇ ಬೇರೆ ಇದೆ. ಇಲ್ಲಿ ಇವ್ರ ಜೊತೆ ಯಾಕೆ ಓಡಾಡ್ತಾ ಇದೆಯಾ? ಏನು ಹೇಳ್ತಾ ಇದ್ಯಾ ನೀನು? ಹೌದು, ನನ್ನ ಮಾತು ಕೇಳು. ನಿನಗೊಂದು ದೊಡ್ಡ ಜವಾಬ್ದಾರಿ ಇದೆ. ನೀನು ಯಾವಾಗ ಊರು ಬಿಟ್ಟು ಬಂದ್ಯೋ ಅಲ್ಲಿ ದೊಡ್ಡ ದೊಡ್ಡ ಅನಾಹುತ ಆಗಿದೆ. ನೀನು ಚಿಕ್ಕಪ್ಪ ಅಂತ ತಿಳ್ಕೊಂಡಿರೋನು ಅವನು ದೊಡ್ಡ ಮಂತ್ರವಾದಿ. ಅವನೇ ನನ್ನನ್ನು ಕೊಲ್ಸಿದ್ದು. ಈಗ ಮಂತ್ರವಾದಿ ಅಮ್ನೋರ್ ದೇವಸ್ಥಾನದ ಬಾಗ್ಲಾಕ್ಸಿದ್ದಾನೆ. ತನ್ನನ್ನು ತಾನು ದೇವರು ಅಂತ ಹೇಳ್ಕೊತಾ ಇದ್ದಾನೆ. ಅಮ್ನೋರ್ಗೆ ಪೂಜೆ ಮಾಡ್ತಿದ್ದನ್ನು ಅವನೇ ಮಾಡಿಸ್ಕೊತಾ ಇದ್ದಾನೆ. ನನಗೆ ಪೂಜೆ ಮಾಡಬೇಕು ಅಂತ ಜನಗಳಿಗೆ ಆಜ್ಞೆ ಓಡಿಸಿದ್ದಾನೆ. ನೀನು ಹೇಳೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ನೀನು ಅನಿವಾರ್ಯ ಊರಿಗಿದೆ. ನೀನು ಬಂದು ಆ ಊರನ್ನ ಉದ್ಧಾರ ಮಾಡಬೇಕು. ಆ ಕಡ್ಕಿ ಕೈಯಿಂದ ಜನಗಳನ್ನ ನೀನೇ ಪಾರು ಮಾಡಬೇಕು. ತಕ್ಷಣ ನೀನು ಇಲ್ಲಿಂದ ಹೊರಟು ಬಾ. ಯಾಕಾಗ ನಗ್ತಾ ಇದೆಯಾ? ಏನಾಯ್ತು? ಅಯ್ಯೋ, ಇನ್ನೇನು ಹೇಳಿ ನಿನಗೆ? ನನಗೆ ತಮಾಷೆ ಅನ್ನಿಸ್ತಾ ಇದೆ. ನೀನಂತೂ ತುಂಬಾ ಚೆನ್ನಾಗಿ ಕತೆ ಹೇಳ್ತೀಯ. ಆದ್ರೆ ಯಾವುದು ನಂಬ ಹಾಗಿಲ್ಲ. ಅವನು ದೊಡ್ಡ ಮಂತ್ರವಾದಿ ಅಂತ್ಯ. ದೇವಸ್ಥಾನಕ್ಕೆ ಬೀಗ ಹಾಕ್ಬಿಟ್ಟಿದ್ದಾನೆ ಅಂತ್ಯ. ಅವನನ್ನ ನಾನು ಬಂದು ಹೇಗೆ ಹೆದರ್ಸಕ್ಕಾಗತ್ತೆ? ಸುಮ್ಮನೆ ನನ್ನ ತಲೆ ತಿನ್ಬೇಡ, ಹೋಗು. ಅಯ್ಯೋ, ನಾನು ನಿನಗೆ ಹೇಗೆ ತಿಳಿಸಿ ಹೇಳಿ? ದೇವ, ನೀನು ನನಗೆ ಏನು ತಿಳಿಸಿ ಹೇಳೋದು ಬೇಕಾಗಿಲ್ಲ. ದಯವಿಟ್ಟು ನೀನು ನನ್ನ ಹಿಂದೆ ಬರಬೇಡ. ನನಗೆ ತೊಂದರೆ ಕೊಡಬೇಡ, ಅಷ್ಟೇ ಸಾಕು. ನೀನು ಹೋಗು. ಕಾವೇರಿ, ಬಂದೆ ಅಮ್ಮ. ನಿಮ್ಮಿಂದ ಹೇಗಾಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ರಶ್ಮಿ. ನಿಮ್ ಸ್ಟೇಷನ್ ಅಲ್ಲಿ ಲಾಕಪ್ ಡೆತ್ ಅಂದ್ರೆ ಏನರ್ಥ? ನಾನ್ ಮೇಲಧಿಕಾರಿಗಳು ಏನು ಉತ್ತರ ಕೊಡ್ಲಿ? ಇದೇನ್ ತಮಾಷೆನಾ? ಅಲ್ಲ ಸರ್, ಇದು ದೊಡ್ಡ ಅಪರಾಧ ಅನ್ಸ್ಕೊಡುತ್ತೆ ರಶ್ಮಿ. ಅವನ್ ಕಳ್ಳನೇ ಆಗಿರ್ಲಿ, ಸುಳ್ಳನೇ ಆಗಿರ್ಲಿ, ಕೊಲಗಡಕನೇ ಆಗಿರ್ಲಿ, ಅವನ್ ಪ್ರಾಣ ಹೋಗೋಯ್ತು ಅಂತ ಸುಮ್ಮನಿರ್ಬೇಕಾಗಲ್ಲ. ಕ್ಷಮಿಸಿ ಸರ್, ನಾನು ಇಲ್ಲದೆ ಇರುವಾಗ ನಡೆದಿರೋದು. ಅಲ್ಲಿರೋ ಪಿಸಿಗಳಿಗೂ ಗೊತ್ತಾಗ್ಲಿಲ್ಲ. ಅವ್ರ ಮೈಯಲ್ಲಿರೋ ರಕ್ತ ಎಲ್ಲ ಹಿಂಗ್ ಹೋಗಿ ಸತ್ತು ಹೋಗಿದ್ದಾರೆ. ಆದ್ರೆ ಅದಕ್ಕೆ ಕಾರಣ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ. ನಮ್ಮ ಪೊಲೀಸ್ನವ್ರು ಏನ್ರಿ ಮಾಡ್ತಾ ಇದ್ರು? ಅವರಿಗೆ ಒಂದೇ ಒಂದು ಕೂಗಾಟ ಆಗ್ಲಿ ನರಳಾಟ ಆಗ್ಲಿ ಕೇಳಿಸ್ಲಿಲ್ವಂತೆ ಸರ್. ಹಾಗೇನಾದ್ರೂ ಹೊಡೆದಾಟ ಬಡ್ದಾಟ ಆಗಿದ್ರೆ ಗೊತ್ತಾಗ್ಬೇಕಿತ್ತಲ್ವಾ? ಸೆಲ್ ಎದುರುಗಡೆನೆ ನಮ್ಮವ್ರು ಕೂತಿರ್ತಾರೆ ಸರ್. ಅಂಥ ಸಮಯದಲ್ಲೇ ಹೀಗೆಲ್ಲ ಆಗೋಗಿದೆ. ಇದ್ಯಾಕೋ ವಿಚಿತ್ರ ಅನ್ನಿಸ್ತಿದೆ ಸರ್. ನನ್ಗೆ ಯಾವುದೋ ಮೂರನೇ ಶಕ್ತಿ ಇದೆಲ್ಲ ನಡೆಸಿರೋದು ಅನ್ನಿಸ್ತಿದೆ. ನಾವು ಹಾಗೆಲ್ಲ ಅಂತ ವಿಚಾರಗಳನ್ನ ಬೆಂಬಲಿಸೋಕೆ ಆಗೋದಿಲ್ಲ ರಶ್ಮಿ ಅವರೇ. ಅದು ಸತ್ಯನೋ ಸುಳ್ಳೋ ಆ ಚರ್ಚೆ ಬೇರೆ. ಆದ್ರೆ ಯಾವುದೋ ಅಗೋಚರ ಶಕ್ತಿ ಈ ಕೆಲಸ ಮಾಡಿದೆ ಅಂತ ಶರ ಬರೆದು ಕೈ ತೊಳ್ಕೊಳಕ್ ಆಗಲ್ಲ. ನ್ಯಾಯಾಲಯ ನಮ್ಮನ್ನ ಪ್ರಶ್ನೆ ಮಾಡುತ್ತೆ, ಜನ ನಮ್ಮನ್ನ ಕೇಳ್ತಾರೆ. ಗೊತ್ತು ಸರ್, ಆದ್ರೆ ಯಾರ ಗಮನಕ್ಕೂ ಬರದೆ ನಡೆದು ಹೋಗಿರೋದಿದು.
ಹಾಗಂತ ನಾವು ವರದಿ ಕೊಡೋಕ್ಕಾಗಲ್ಲ ರಶ್ಮಿ. ಇದು ಅಲ್ಲಿದ್ದ ಠಾಣಾಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯ ಅಂತ ನಮ್ಮ ಮೇಲೆ ಆರೋಪ ಬರುತ್ತೆ. ನಾವು ಅದನ್ನು ಎದುರಿಸಬೇಕಾಗುತ್ತೆ. ಏನು ಮಾಡ್ತೀರಾ? ನಿಮ್ಮ ಕೆಲಸ ಕಾರ್ಯ ಬಿಟ್ಟು ನೀವು ಹೋಗಿ ನ್ಯಾಯಾಲಯದಲ್ಲಿ ಕೂತ್ಕೋತೀರಾ? ಅಲ್ಲಿ ನೀವು ಹೀಗೆ ಹೇಳಿದ್ರೆ ನ್ಯಾಯಾಲಯ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ಇಲ್ಲ ಸರ್, ನನಗೆ ಗೊತ್ತು ಇದು ದೊಡ್ಡ ಅಪರಾಧ. ಆದರೂ ಇದು ಯಾವುದೇ ಬೇಜವಾಬ್ದಾರಿತನ, ಅಸಡ್ಡೆ, ನಿರ್ಲಕ್ಷ್ಯದಿಂದ ಆಗಿರೋದಲ್ಲ ಸರ್. ತಾನೇ ನಡೆದು ಹೋಗಿರೋದು. ಆದರೂ ನಮ್ಮವರು ಅಲ್ಲಿ ಎಚ್ಚರ ವಹಿಸಬೇಕಿತ್ತು. ಅವ್ರ ಪ್ರಾಣದ ಬಗ್ಗೆ ಕಾಳಜಿ ಇಟ್ಟಿರಬೇಕಿತ್ತು. ಅದನ್ನು ನಾನು ಒಪ್ಕೋತೀನಿ ಸರ್. ಆದರೂ ಇದು ತಾನಾಗಿಯೇ ನಡೆದಿರೋ ಕೃತ್ಯ ಸರ್. ನೀವು ನನ್ನನ್ನು ಕ್ಷಮಿಸಿ. ಸರ್, ನೀವ್ಯಾಕೆ ಸರ್ ಕ್ಷಮೆ ಕೇಳ್ತಿದ್ದೀರಾ? ಹೌದು, ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಯಾಕೆ ಅಂದರೆ ನೀವೊಬ್ಬ ದಕ್ಷ ಅಧಿಕಾರಿ ಅಂತ ಮೇಲಧಿಕಾರಿಗಳ ಹತ್ರ ಮಾತಾಡಿ ನಿಮ್ಮನ್ನ ಮತ್ತೆ ಪೊಲೀಸ್ ಇಲಾಖೆ ಸೇರ್ಕೊಳ್ಳೋಕೆ ಮಾಡಿದೆ. ಯಾಕೆ? ನೀವು ಸ್ವರ್ಣ ವಿಚಾರದಲ್ಲಿ ಏನೋ ಸಾಧನೆ ಮಾಡ್ತೀರಾ ಅಂತ. ಆದರೆ ನೀವು ಮಾಡಿದ್ದೇನು? ನನ್ನ ಮರ್ಯಾದೆ ತೆಗೆದುಬಿಟ್ರಿ. ಈಗ ನೀವು ನನ್ನ ಮುಂದೆ ತಲೆ ತೆಗೆಸಿ ನಿಂತಿದ್ದೀರಿ. ಆದರೆ ನಾನು ಇದೇ ಥರ ನನ್ನ ಮೇಲಧಿಕಾರಿಗಳ ಮುಂದೆ ತಲೆ ತೆಗೆಸಿ ನಿಲ್ಲಬೇಕಾಗುತ್ತೆ. ಇಲ್ಲಿ ನಾನು ನಿಮ್ಮನ್ನು ಬೈದಾಗೆ ಅಲ್ಲಿ ನನ್ನ ಮೇಲಾಧಿಕಾರಿಗಳು ನನ್ನನ್ನು ಬೈತಾರೆ. ನಾನು ಬೈಸ್ಕೊಳ್ಳ? ತಪ್ಪಾಯ್ತು ಸರ್. ಹಾಗಂತ ಹೇಳಿದ್ರೆ ನನ್ನ ಮೇಲಾಧಿಕಾರಿಗಳು ನನ್ನ ಸುಮ್ಮನೆ ಬಿಟ್ಬಿಡ್ತಾರೆ ಅಂದ್ರೆ? ನೋಡಿ ರಶ್ಮಿ, ನೀವು ನಿಮ್ಮ ಕೆಲಸನ ನಿಷ್ಠೆಯಿಂದ ಮಾಡಲಿಲ್ಲ. ಆ ಸ್ವರ್ಣ ತನ್ನ ಕೆಲಸನ ತನಗೆ ಬೇಕಾದಂಗೆ ಮಾಡ್ಕೋತಾ ಇದ್ದಾಳೆ. ನಿಮ್ಮಿಂದ ಅವಳನ್ನೇನು ಮಾಡೋದಕ್ಕಾಗಲಿಲ್ಲ. ನಿಮಗೆ ಬೇಕಾದ ಬೆಂಬಲ ಕೊಟ್ಟೆ, ನಿಮ್ಮಿಂದ ಏನೂ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ಈ ಲಾಕಪ್ ಡೆತ್ ಬೇರೆ. ಹೇಳಿ, ನಾನು ಮೇಲಾಧಿಕಾರಿಗಳಿಗೆ ಏನಂತ ಉತ್ತರ ಕೊಡ್ಲಿ? ಸರ್, ನನಗಿನ್ನು 48 ಗಂಟೆಗಳ ಕಾಲಾವಕಾಶ ಕೊಡಿ ಸರ್. ಯಾಕೆ? ನಾನಿನ್ನು 48 ಗಂಟೆ ಒಳಗೆ ಆ ಸ್ವರ್ಣ ಎಲ್ಲೇ ಇದ್ರೂ ಹಿಡಿದು ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ನನ್ನ ಕೆಲಸ, ನನ್ನ ಕರ್ತವ್ಯ ಪ್ರಜ್ಞೆ ಏನು ಅನ್ನೋದನ್ನು ನಾನು ನಿಮಗೆ ಸಾಬೀತು ಮಾಡ್ತೀನಿ. ನನಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಸರ್, ದಯವಿಟ್ಟು. ಹೌದಾ? ಹಿಡಿತೀರಾ? ಅದು ಆಗೋಗ್ಲಿ. ನಿಮ್ಗಿರೋದು 48 ಗಂಟೆ ಮಾತ್ರ. ಅದೇನು ಮಾಡ್ತೀರೋ ಮಾಡೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೌಗಂಧಿ, ನೀನು? ಹೌದು ಕಣೆ, ನಾನೇ. ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನೀನೇನು ಸುಮಾರು ದಿವಸದಿಂದ ಕಾಣಿಸ್ತಾನೆ ಇಲ್ವಲ್ಲ? ಯಾಕೆ ಒಂಥರ ಇದ್ಯಾ? ಏನು ಮಾತಾಡ್ತಾನೆ ಇಲ್ವಲ್ಲ? ಏನಾಯ್ತು? ವೀಣಾ, ನಾನು ನಿನಗೆ ಹೇಗೆ ಹೇಳಿ? ಈಗ ನಾನು ಬದುಕಿಲ್ಲ. ಅಂದರೆ ನಾನು ಸತ್ತು ಸುಮಾರು ದಿನ ಆಗೋಯ್ತು ಕಣೆ. ಅಂದರೆ ನೀನೀಗ ಸತ್ತು ಆತ್ಮವಾಗಿ ಬಂದಿದ್ದೀನಿ ಕಣೆ. ಅಯ್ಯೋ, ಹೌದಾ? ನೀನು ಸತ್ತೋಗಿದ್ಯಾ? ನನ್ನ ಮುಂದೆ ಇವಾಗ ನಿಂತಿರೋದು ಸೌಗಂಧಿ ಆತ್ಮನ? ಹಾಗಿದ್ರೆ ನಾನು ಓಡೋಗ್ತೀನಿ. ನನಗೇನು ಮಾಡಬೇಡವೆ? ಹೆದರ್ಕೋಬೇಡ ವೀಣಾ. ಆತ್ಮ ನೋಡಿ ಭಯ ಪಡಬೇಡ. ನಾನು ನಿನಗೆ ಏನೂ ತೊಂದರೆ ಮಾಡೋದಿಲ್ಲ. ನೀನು ನನ್ನ ಗೆಳತಿ ಅಲ್ವಾ? ನಿನ್ನ ನೋಡಿ ಮಾತಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಆದರೆ ಸೌಗಂಧಿ, ನೀನು ಹೇಗೆ ಸತ್ತೆ? ನಾನು ಮಾಡಿದ್ದೆ ನನಗೆ ಮುಳುವಾಯ್ತು ವೀಣಾ. ನಾನು ಹೇಗಾದರೂ ಹಿರಣ್ಮಯ್ಯನ ಗೆಲ್ಲಬೇಕು ಅಂತ ಹೊರಟೆ. ಅದಕ್ಕೆ ಕಡ್ಕೆ ಹಣ್ಣು ಮಂತ್ರವಾದಿ ಜೊತೆ ಸೇರಿಕೊಂಡೆ. ಅವನು ಹೇಳ್ದಾಗ ಕೇಳಿದೆ. ನಾನೇ ಹಿರಣ್ಮಯಿ ತದ್ರೂಪಿ ಆದೆ. ಹಿರಣ್ಮಯಿ ತದ್ರೂಪಿ ನೀನಾಗಿದ್ಯಾ? ಹೌದು ಕಣೆ, ಆ ರೂಪನೇ ನನಗೆ ಮುಳುವಾಯಿತು. ಆ ಕಡ್ಕೆ ಶಿಷ್ಯಂದ್ರು ನನ್ನನ್ನೇ ಹಿರಣ್ಮಯಿ ಅಂದ್ಕೊಂಡು ಸಾಯಿಸ್ಬಿಟ್ರು.